ಡೈಲಿ ಒಂದಿಲ್ಲಾದ್ರೆ 2 ಲೋಟ ನೀರ್ ಅಷ್ಟೇ ಕುಡಿತೀರಾ, ಇಲ್ಲ ನೀರ್ ಕುಡಿಯಕ್ಕೆ ಮರ್ತು ಹೋಗ್ತೀರಾ, ಇಲ್ಲ ಡೈಲಿ ಎಷ್ಟು ಲೀಟರ್ ನೀರ್ ಕುಡಿಬೇಕಂತ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ? ಅಂದ್ರೆ ಈ ವಿಡಿಯೋ ನಿಮಗೆ. ನಮಸ್ತೆ, ನಾನ್ ಡಾಕ್ಟರ್ ಬರ್ಜಿ, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಇತ್ತೀಚೆಗೆ ನೋಡುವಾಗ ನಮ್ಮಲ್ಲಿ ಜಾಸ್ತಿ ಜನರು ನೀರ್ ಕುಡಿಯಕ್ಕೆ ಒಂದು ಮರ್ತು ಹೋಗ್ತಾರೆ. ಸೊ ಈಗ ಸ್ಕೂಲ್ ಹೋಗೋ ಮಕ್ಕಳು ನೋಡುವಾಗ ಸ್ಕೂಲ್ಗೆ ಒಂದು ಅರ್ಧ ಲೀಟರ್ ನೀರ್ ತಗೊಂಡ್ ಹೋಗ್ತಾರೆ. ಅದು ಅರ್ಧ ಲೀಟರ್ ನೀರು ವಾಪಸ್ ತಗೊಂಡು ಬರೋರು ಇದ್ದಾರೆ, ಇಲ್ಲ ಅರ್ಧ ಖಾಲಿ ಮಾಡಿ ಬರೋರು ಇದ್ದಾರೆ. ಸೊ ಇದೇ ರೀತಿಯಲ್ಲಿ ಕಿಚನ್ ಅಲ್ಲಿ ಕೆಲಸ ಮಾಡೋರು, ಮತ್ತೆ ಆಫೀಸ್ ಅಲ್ಲಿ ಕೆಲಸ ಮಾಡೋರು, ಅಂಗಡಿಯಲ್ಲಿ ಕೆಲಸ ಮಾಡೋರು, ಇವರೆಲ್ಲ ಏನ್ ಮಾಡ್ತಾರಂದ್ರೆ ವರ್ಕ್ ಟೆನ್ಷನ್ ಅಲ್ಲಿ ನೀರ್ ಕುಡಿಯೋದೇ ಒಂದು ಮರ್ತು ಹೋಗ್ತಾರೆ. ಸೊ ಇದೇ ತರ ಕೆಲವೊಬ್ರು ಏನ್ ಹೇಳ್ತಾರಂದ್ರೆ, ಸೊ ನನಗೆ ನೀರಿಂದ ಟೇಸ್ಟ್ ಇಷ್ಟ ಆಗಲ್ಲ ಹಿಂಗೆಲ್ಲ ಹೇಳ್ತಾರೆ. ನೀವೇ 1 ಸೆಕೆಂಡ್ ಥಿಂಕ್ ಮಾಡಿ, ನೀವು 1 ದಿನಕ್ಕೆ ಎಷ್ಟು ಲೀಟರ್ ನೀರ್ ಕುಡಿತೀರಂತ. ಸೊ ಯಾಕೆ ನಾವು ಹಿಂಗೆಲ್ಲ ಮಾಡೋದಂದ್ರೆ ನಮ್ಗೆ ನೀರಿಂದ ಇಂಪಾರ್ಟೆನ್ಸ್ ಗೊತ್ತಿಲ್ಲ. ಸೊ ಈಗ ಈ ವಿಡಿಯೋ ಅಲ್ಲಿ ನೀರಿಂದ ಇಂಪಾರ್ಟೆನ್ಸ್ ಮತ್ತೆ ನೀರು ಯಾವ್ದು ರೀತಿಯಲ್ಲಿ ಕುಡಿಬೇಕಂತ ಈಗ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಾರ್ಮಲ್ ಆಗಿ ನಮ್ದು ಹ್ಯೂಮನ್ ಬಾಡಿ ಒಂದು 50 to 60% ವಾಟರ್ ಅಲ್ಲಿ ಆಗಿರೋದು. ಸೊ ನಮ್ದು ಬಾಡಿಯಲ್ಲಿ ಇರುವ ಒಂದು ಪ್ರತಿಯೊಂದು ಸೆಲ್ಸ್ ಚೆನ್ನಾಗಿ ಫಂಕ್ಷನ್ ಆಗುವಾಗ ಅಷ್ಟೇ ನಮ್ದು ಆರ್ಗನ್ಸ್ ಚೆನ್ನಾಗಿ ಫಂಕ್ಷನ್ ಆಗುತ್ತೆ. ಸೊ ಈ ಸೆಲ್ಸ್ ಚೆನ್ನಾಗಿ ಫಂಕ್ಷನ್ ಆಗ್ಬೇಕಂದ್ರೆ ನೀರ್ ತುಂಬಾ ಇಂಪಾರ್ಟೆಂಟ್. ಈಗ ನಿಮಗೆ ಪ್ರತಿಯೊಂದು ದಿನ ನಮ್ ಬಾಡಿಗೆ ಎಷ್ಟು ಲೀಟರ್ ನೀರ್ ಬೇಕಂತ ಹೇಳ್ತೇನೆ. ಆವರೇಜ್ ಆಗಿ ಮೇಲ್ಸ್ ಒಂದ್ ದಿನಕ್ಕೆ ಒಂದು 2.7 ಲೀಟರ್, ಹಾಗೆ ಅಂದ್ರೆ ಒಂದು 10 ಕಪ್ ನೀರು. ಅದೇ ತರ ಫೀಮೇಲ್ಸ್ ಏನ್ ಮಾಡ್ಬೇಕಂದ್ರೆ ಒಂದು 8 ಕಪ್ಸ್, ಹಾಗೆ ಅಂದ್ರೆ ಒಂದು 2 ಲೀಟರ್ ನೀರು ಕುಡಿಬಹುದು. ಈಗ ನೀವು ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಮಾಡ್ತೀರಿ, ಇಲ್ಲ ಒಂದು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ, ಇಲ್ಲ ಬ್ರೆಸ್ಟ್ ಫೀಡಿಂಗ್ ಟೈಮ್ ಅಲ್ಲಿ ಇದ್ದೀರಂದ್ರೆ ಸ್ವಲ್ಪ ನಿಮಗೆ ನೀರು ಜಾಸ್ತಿನೇ ಬೇಕು. ಈಗ ನಮ್ಮಲ್ಲಿ ಜಾಸ್ತಿ ಜನ ನೀರ್ ಕುಡಿಯೋದೊಂದು ರಾಂಗ್ ವೇ ಅಲ್ಲಿ ಕುಡಿತಾ ಇದ್ದಾರೆ. ಸೊ ನೀರ್ ಯಾವಾಗನು ತುಂಬಾ ಬಿಸಿ ನೀರು ಕುಡಿಬಾರದು, ತುಂಬಾ ತಣ್ಣಗಿರೋ ನೀರು ಕುಡಿಬಾರದು. ಯಾವಾಗ ಒಂದು ರೂಮ್ ಟೆಂಪರೇಚರ್ ಇರೋ ನೀರು, ಇಲ್ಲ ಅಂದ್ರೆ ಒಂದು ಉಗುರು ಬೆಚ್ಚಗೆ ನೀರನ್ನೇ ಕುಡಿಬೇಕು. ಸೊ ನೀವು ಈ ತರ ನೀರು ಕುಡಿಯುವಾಗ ಏನಾಗುತ್ತೆ ಅಂದ್ರೆ ನಿಮ್ದು ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ಅದೇ ತರ ನಿಮ್ದು ಆರ್ಟರೀಸ್ ಎಲ್ಲ ಚೆನ್ನಾಗಿ ಕ್ಲೀನ್ ಆಗಿರುತ್ತೆ. ಕೆಲವೊಬ್ರು ಏನ್ ಮಾಡ್ತಾರಂದ್ರೆ ಒಂದೇ ಸತಿಯಲ್ಲಿ ಅರ್ಧ ಲೀಟರ್ ನೀರು ಕುಡಿತಾರೆ. ಇನ್ನು ಕೆಲವೊಬ್ರು ವಾಕಿಂಗ್ ಮಾಡುವಾಗ, ರನ್ನಿಂಗ್ ಮಾಡುವಾಗ ನಿಂತ್ಕೊಂಡು ಹಿಂಗೆಲ್ಲ ನೀರ್ ಕುಡಿತಾರೆ. ಸೊ ಇದೆಲ್ಲ ಒಂದು ರಾಂಗ್ ವೇ ಆಫ್ ಡ್ರಿಂಕಿಂಗ್ ವಾಟರ್. ಸೊ ಯಾವಾಗನು ನೀರ್ ಕುಡಿಯುವಾಗ ಏನ್ ಮಾಡ್ಬೇಕಂದ್ರೆ ಕುತ್ಕೊಂಡು ಸಿಪ್ ಬೈ ಸಿಪ್ ನಿಧಾನಕ್ಕೆ ಕುಡಿಬೇಕು. ಇನ್ನು ಕೆಲವೊಬ್ರು ಏನ್ ಮಾಡ್ತಾರಂದ್ರೆ ಸೊ ಊಟ ಮಾಡುವಾಗ ಇಲ್ಲ ಊಟ ಮಾಡಿದ ತಕ್ಷಣ ನೀರ್ ಕುಡಿತಾರೆ. ಸೊ ಇದು ಏನ್ ಮಾಡುತ್ತೆ ಅಂದ್ರೆ ನಮ್ದು ಡೈಜೆಸ್ಟಿವ್ ಸಿಸ್ಟಮ್ ಫುಲ್ ಡಿಸ್ಟರ್ಬ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನೀವು ಊಟ ಮಾಡೋ ಮುಂಚೆ ಒಂದು ½ ಅವರ್ ಮುಂಚೆ ಕುಡಿಬೇಕು, ಇಲ್ಲಾಂದ್ರೆ ½ ಅವರ್ ಆಮೇಲೆ ಕುಡಿಬೇಕು. ಈಗ ನಿಮಗೆ ನೀರು ಕುಡಿಯೋದ್ರಿಂದ ಇರೋ ಬೆನಿಫಿಟ್ಸ್ ನಿಮಗೆ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಏನ್ ಮಾಡುತ್ತೆ ಅಂದ್ರೆ ನಮ್ದು ದೇಹದಲ್ಲಿರುವ ಟಾಕ್ಸಿನ್ಸ್ ಎಲ್ಲ ಒಂದು ಫ್ಲಶ್ ಔಟ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಗತ್ತೆ. ಈಗ ನಮ್ದು ಬಾಡಿಯಲ್ಲಿ ಟಾಕ್ಸಿನ್ಸ್ ಅಕ್ಯುಮುಲೇಟ್ ಆಗುವಾಗ, ಇಲ್ಲ ವೇಸ್ಟ್ ತುಂಬಾ ಅಕ್ಯುಮುಲೇಟ್ ಆಗುವಾಗ ಅಷ್ಟೇನೆ ನಮಗೆ ಕಾಯಿಲೆಗಳು ಬರೋದು ಚಾನ್ಸಸ್ ಇದೆ. ಸೊ ನೀವು ನೀರು ಚೆನ್ನಾಗಿ ಕುಡಿಯುವಾಗ ಏನಾಗತ್ತಂದ್ರೆ ನಮ್ದು ದೇಹದಲ್ಲಿ ಸ್ಟಾಕ್ ಆಗಿರೋ ಟಾಕ್ಸಿನ್ಸ್ ಎಲ್ಲ ಫ್ಲಶ್ ಔಟ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೀವು ಚೆನ್ನಾಗಿ ಒಂದು ಫ್ಲಶ್ ಔಟ್ ಆಗುವಾಗ ನಿಮಗೆ ಗೊತ್ತಾಗುತ್ತೆ, ನಿಮ್ದು ಸ್ಕಿನ್ ಎಲ್ಲ ತುಂಬಾ ಗ್ಲೋ ಆಗುತ್ತೆ, ಪಿಂಪಲ್ಸ್ ಆತರ ಏನಾದ್ರು ಇದೆ ಅಂದ್ರೆ ಅದೆಲ್ಲ ಕಡಿಮೆ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೆಕೆಂಡ್ ಒನ್ ವೆಯ್ಟ್ ಲಾಸ್. ಸೊ ನಮ್ಮಲ್ಲಿ ಜಾಸ್ತಿ ಜನ ವೆಯ್ಟ್ ಲಾಸ್ ಮಾಡಕ್ಕೋಸ್ಕರ ಏನೇನು ಹೊಸ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಯಾರು ನೀರ್ ಕುಡಿಯೋದೇ ಇಲ್ಲ. ಸೊ ವೆಯ್ಟ್ ಲಾಸ್ಗೆ ಬೆಸ್ಟ್ ಆಪ್ಷನ್ ಏನಂದ್ರೆ ನೀರ್ ಕುಡಿಯೋದು. ಸೊ ನೀವು ನೀರ್ ಚೆನ್ನಾಗಿ ಕುಡಿಯುವಾಗ ಏನಾಗುತ್ತೆ ಅಂದ್ರೆ ನಿಮ್ದು ಮೆಟಬಾಲಿಸಮ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ನಿಮ್ದು ಫುಡ್ ಈಸಿಯಾಗಿ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಇನ್ನೊಂದು ಏನಂದ್ರೆ ನೀವು ನೀರ್ ಚೆನ್ನಾಗಿ ಕುಡಿಯುವಾಗ ನೀವು ಸ್ಟೊಮಕ್ ಒಂದು ಫುಲ್ನೆಸ್ ಫೀಲ್ ಆಗುತ್ತೆ. ಸೊ ನೀವು ಜಾಸ್ತಿ ಊಟ ಮಾಡೋದಿಲ್ಲ. ಥರ್ಡ್ ಒನ್ ಏನಂದ್ರೆ ನಮ್ದು ಜಾಯಿಂಟ್ಸ್ ಎಲ್ಲ ಒಂದು ಲೂಬ್ರಿಗೇಟ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈಗ ಇತ್ತೀಚೆಗೆ ನೋಡುವಾಗ ಜಾಸ್ತಿ ಜನರಿಗೆ ಒಂದು ಮಂಡಿ ನೋವು, ಸೊಂಡೆ ನೋವು, ಕುತ್ತಿಗೆ ನೋವು, ಮತ್ತೆ ಅಂಗಾಲ್ ನೋವು ಇದೆಲ್ಲ ಜಾಸ್ತಿ ಇದೆ. ಸೊ ನಮ್ದು ಜಾಯಿಂಟ್ ಸ್ಪೇಸ್ ಅಲ್ಲಿ ಈಗ ನೀವು ಮಂಡಿ ನೋಡುವಾಗ ಸೈನೋವಿಯಲ್ ಫ್ಲೂಯಿಡ್ ಇರುತ್ತೆ. ಸೊ ಅದೇ ತರ ಒಂದು ಸ್ಪೈನ್ ನೋಡುವಾಗ ಡಿಸ್ಕ್ ಅಂತ ಇರುತ್ತೆ. ಸೊ ಇದು ಒಳಗಡೆ ಏನಿರುತ್ತೆ ಅಂದ್ರೆ ಒಂದು ಫ್ಲೂಯಿಡ್ ಫಿಲ್ಡ್ ಕ್ಯಾವಿಟಿ. ಸೊ ಇದು ಫ್ಲೂಯಿಡ್ ಡಿಹೈಡ್ರೇಟ್ ಆಗುವಾಗ ಏನಾಗುತ್ತೆ ಅಂದ್ರೆ ಅದೊಂದು ಸಾಕ್ ಅಬ್ಸಾರ್ಪ್ಷನ್ ಕಡಿಮೆ ಆಗುತ್ತೆ. ಸೊ ಅವಾಗ ನಮ್ಗೆ ನೋವು ಶುರು ಆಗುತ್ತೆ. ಸೊ ನೀವು ಚೆನ್ನಾಗಿ ನೀರು ಕುಡಿಯುವಾಗ ಏನಾಗುತ್ತೆ ಅಂದ್ರೆ ಥ್ರೂ ಯುವರ್ ಲಿಂಫ್ಯಾಟಿಕ್ ಸಿಸ್ಟಮ್ ಬಳಿ ಟಾಕ್ಸಿನ್ಸ್ ಹೊರಗೆ ಹೋಗುತ್ತೆ, ನಿಮಗೆ ನೋವು ಆರಾಮ್ಸೆ ಕಡಿಮೆ ಆಗುತ್ತೆ. ಸೊ ಫೋರ್ತ್ ಒನ್ ಏನಂದ್ರೆ
ಸೊ ನೀರ್ ಚೆನ್ನಾಗಿ ಕುಡಿಯುವಾಗ ನಮ್ದು ಕಿಡ್ನಿ ಫಂಕ್ಷನ್ಸ್ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನಾವು ಜಾಸ್ತಿ ಕೇಳಿರ್ಬೇಕು, ಸೊ ನೀವು ನೀರ್ ಚೆನ್ನಾಗಿ ಕುಡಿಯಲ್ಲ ಅಂದ್ರೆ ಕಿಡ್ನಿ ಸ್ಟೋನ್ ಫಾರ್ಮ್ ಆಗುತ್ತೆ ಹಿಂಗೆ ಕೇಳಿರ್ಬೇಕು. ಸೊ ನಮ್ದು ನಾರ್ಮಲ್ ಕಿಡ್ನಿಯಿಂದ ಫಂಕ್ಷನ್ ಏನಂದ್ರೆ ಫಿಲ್ಟ್ರೇಷನ್. ದಿನಕ್ಕೆ ನಮ್ದು ಕಿಡ್ನಿ ಒಂದು 200 ಕ್ವಾರ್ಟರ್ಸ್ ಫ್ಲೂಯಿಡ್ ಆದ ಫಿಲ್ಟರ್ ಮಾಡುತ್ತೆ. ಸೊ ಈಗ ಚೆನ್ನಾಗಿ ಒಂದು ಫಿಲ್ಟ್ರೇಷನ್ ಆಗ್ಬೇಕಂದ್ರೆ ನೀವು ಚೆನ್ನಾಗಿ ನೀರ್ ಕುಡಿಬೇಕು. ಹಾಗೆ ನೀರ್ ಕುಡಿಯೋದು ಇಲ್ಲ ಅಂದ್ರೆ ನಿಮ್ದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋದಿಲ್ಲ. ಸೊ ಏನಾಗುತ್ತೆ, ಕಿಡ್ನಿಯಲ್ಲಿ ಆ ಟಾಕ್ಸಿನ್ಸ್ ಎಲ್ಲ ಒಂದು ಸ್ಟ್ಯಾಗ್ ಆಗುತ್ತೆ. ಹಾಗೆ ಸ್ಟ್ಯಾಗ್ ಆಗೋವಾಗನೇ ನಿಮಗೊಂದು ಸ್ಟೋನ್ ಫಾರ್ಮೇಶನ್ ಆಗೋದು. ಈಗ ನಿಮಗೆ ಕಿಡ್ನಿ ಡಿಸೀಸ್ ಇದೆ, ಹಂಗೇನಾದ್ರು ಇದೆಯಂದ್ರೆ ನಿಮ್ದು ವಾಟರ್ ಕನ್ಸ್ಯೂಷನ್ ಸ್ವಲ್ಪ ಒಂದು ರೆಸ್ಟ್ರಿಕ್ಟ್ ಮಾಡ್ಬೇಕು. ಒಂದು 1 ಲೀಟರ್ ಒಳಗಡೆ ನಿಮ್ದು ನೀರ್ ಕುಡಿಬೇಕು. 5th ಒನ್, ನಮ್ದು ಬ್ರೈನ್ ಫಂಕ್ಷನ್ಗೆ. ಈಗ ಜಾಸ್ತಿ ಜನ ನೋಡುವಾಗ ಒಂಥರ ಮೂಡ್ ಸ್ವಿಂಗ್ಸ್ ಇರುತ್ತೆ, ಟಯರ್ಡ್ನೆಸ್ ಇರುತ್ತೆ, ಮತ್ತೆ ತಲೆನೋವು ಇದೆ, ಈ ತರ ಜಾಸ್ತಿ ಸಿಂಟಮ್ಸ್ ಇದೆ. ಇದನ್ನೊಂದು ಮೇನ್ ರೀಸನ್ ಏನಂದ್ರೆ ನಮ್ದು ಬ್ರೈನ್ ಮತ್ತೆ ನರ್ವಸ್ ಸಿಸ್ಟಮ್ ಚೆನ್ನಾಗಿ ಫಂಕ್ಷನ್ ಆಗ್ಬೇಕಂದ್ರೆ ಚೆನ್ನಾಗಿ ಒಂದು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಪಾಸ್ ಆಗ್ಬೇಕು. ಸೊ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಚೆನ್ನಾಗಿ ಪಾಸ್ ಆಗ್ಬೇಕಂದ್ರೆ ನೀರ್ ಖಂಡಿತ ಬೇಕು. ಸೊ ಜಾಸ್ತಿ ಜನ ಏನ್ ಮಾಡ್ತಾರಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಇಲ್ಲಂದ್ರೆ ಟೀ ಕುಡಿತಾ ಇದ್ದಾರೆ. ಸೊ ಈ ತರ ಕಾಫಿ ಕುಡಿಯುವಾಗ ಏನ್ ಮಾಡುತ್ತೆ ಅಂದ್ರೆ ಅಲ್ಲಿ ಇರುವ ಕಫೀನ್ ಏನ್ ಮಾಡುತ್ತೆ, ಡಿಹೈಡ್ರೇಟ್ ಮಾಡುತ್ತೆ. ಸೊ ಕಾಫಿ ಕುಡಿಯುವಾಗ ಸ್ವಲ್ಪ ಬಿಸಿ ಬಿಸಿ ಕುಡಿಯುವಾಗ ಸ್ವಲ್ಪ ಚೆನ್ನಾಗಿರುತ್ತೆ, ಆಮೇಲೆ ಏನಾಗುತ್ತೆ ಅಂದ್ರೆ ತುಂಬಾ ಫುಲ್ ಹೋಲ್ ಡೇ ನಿಮ್ಗೊಂದು ಟಯರ್ಡ್ನೆಸ್ ತರ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ನಿಮ್ದು ಚೆನ್ನಾಗಿ ಒಂದು ರೆಜ್ಯುನೇಟ್ ಮಾಡ್ಬೇಕು, ಹ್ಯಾಪಿ ಆಗಿರ್ಬೇಕು, ಮೂಡ್ ಸ್ವಿಂಗ್ಸ್ ಏನು ಇರಬಾರದು, ಹಂಗೆಲ್ಲ ಇರ್ಬೇಕಂದ್ರೆ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಒಂದು 2 ಲೋಟ ಬಿಸಿ ನೀರ್ ತಗೊಳ್ಳಿ. ಹಂಗೆ ಕುಡಿಯುವಾಗ ನಿಮ್ದು ಟಾಕ್ಸಿನ್ಸ್ ಎಲ್ಲ ಆರಾಮ್ಸೆ ಫ್ಲಶ್ ಔಟ್ ಆಗುತ್ತೆ, ಡೈಜೆಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಮೋಷನ್ ಪ್ರಾಬ್ಲಮ್ ಹಂಗೆ ಟಯರ್ಡ್ನೆಸ್ ಏನು ನಿಮಗೆ ಆಗೋದಿಲ್ಲ. ಜಾಸ್ತಿ ಜನರಿಗೆ ನೀರಿಂದು ಟೇಸ್ಟ್ ಇಷ್ಟ ಆಗೋದಿಲ್ಲ, ಇಲ್ಲ ನೀರ್ ಕುಡಿಯಕ್ಕೆ ಮನಸ್ಸು ಬರಲ್ಲ, ಹಿಂಗೆಲ್ಲ ಇದೆಯಂದ್ರೆ ಸೊ ನೀವು ಇನ್ಫ್ಯೂಸ್ಡ್ ವಾಟರ್ ಇಲ್ಲಾಂದ್ರೆ ಡಿಟಾಕ್ಸ್ ವಾಟರ್ ಲೈಕ್ ಜೀರಾ ವಾಟರ್, ಬಟರ್ ಮಿಲ್ಕ್, ಲೆಮನ್ ವಾಟರ್, ಸೊ ಹಿಂಗೇನಾದ್ರು ಇನ್ಫ್ಯೂಸ್ಡ್ ವಾಟರ್ ಕುಡಿಬಹುದು. ಸೊ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಹೇಳಿದ್ದೇನೆ. ಸೊ ಇದು ಆಮೇಲೆ ನೀರ್ ಕುಡಿಯಕ್ ಮರ್ತ್ ಹೋಗ್ತೀರಾ? ಇಲ್ಲಲ್ವಾ? ನಿಮ್ಮ ಆರೋಗ್ಯ ನಿಮ್ ಕೈಯಲ್ಲಿ. ಧನ್ಯವಾದಗಳು.